ಹಾಯ್ ಫ್ರೆಂಡ್ಸ್, ಪ್ಲಾಜೋ ಪ್ಯಾಂಟ್ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. 10 ನಿಮಿಷದಲ್ಲೆಲ್ಲ ಒಂದು ಪ್ಯಾಂಟು ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, ನಾವೇನು ಕಟ್ ಮಾಡಿರ್ತೀವಿ ಕಿಸ್ತಾಕತ್ರ ನೋಡಿ 2 ಜಾಯಿಂಟ್ ಇಟ್ಕೊಂಡು ನೋಡಿ 2 ಲೇಯರ್ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಡಬಲ್ ಸ್ಟಿಚ್ ಹಾಕಬೇಕು. ಒಂದೇ ಸ್ಟಿಚ್ ಅಂದರೆ ಹೊಲಿಗೆಗಳು ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಒಂದು ಸ್ಟಿಚ್ ಹಾಕಿದ್ಮೇಲೆ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ ಈ ಥರ ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಆರಾಮ್ಸೆ 10 ನಿಮಿಷದಲ್ಲೆಲ್ಲ ನಾವು ಒಂದು ಪ್ಯಾಂಟು ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, 2 ಸ್ಟಿಚ್ಚು, 2 ಸೈಡೂ ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಒಂದು ಸೈಡ್ ಆಯಿತು, ಮತ್ತೆ ಒಂದು ಸೈಡು. ನೋಡಿ, 2 ಸ್ಟಿಚ್ ಹಾಕಿದ ನಂತರ ನೋಡಿ ಪ್ಯಾಂಟ್ ಈ ಥರ ತೆಗೆದು ಸೆಂಟ್ರಲ್ ಏನಿದೆಯೇ ನಾವು ಕಟ್ ಮಾಡಿರೋ ಅಂಥದ್ದು ನೋಡಿ ಕೊನೆಯಲ್ಲಿ ಈ ಥರ ಅರ್ಧ ಇಂಚ್ ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಇದು ಅಷ್ಟೇ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು. ಪ್ಯಾಂಟಿಗೆಲ್ಲ ಹೊಲಿಗೆ ಗಟ್ಟಿ ಇರುತ್ತೆ. ನೋಡಿ, ಕರೆಕ್ಟಾಗಿ ಇಟ್ಕೊಂಡು ಸುತ್ತೂ ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಆಯಿತು. ನೋಡಿ, ಮತ್ತೆ ಇನ್ನೊಂದು ಸ್ಟಿಚ್ ಅದ್ರ ಮೇಲೇ ನೀಟಾಗಿ ಒಂದು ಹಾಕ್ಕೊಂಡ್ರೆ ಗಟ್ಟಿ ಇರುತ್ತೆ ಹೊಲಿಗೆಗಳು. ನೋಡಿ, ಆಯಿತು. ನೋಡಿ, ಈಗ ಸೊಂಟದ ಹತ್ರ ಈ ಥರ ಫೋಲ್ಡ್ ಇಟ್ಕೊಂಡು ನೋಡಿ ಒಂದು ಫೋಲ್ಡ್ ಈ ಥರ ಒಂದು 1/4 ಇಂಚಷ್ಟು ಈ ಥರ ಮಡಚಿ ಅರ್ಧ ಇಂಚಷ್ಟು ಹೊಲ್ಕೊಂಬಿಡ್ಬೇಕು ಫಸ್ಟೇ. ನೋಡಿ, ಸುತ್ತೂ ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡು ಬಂದು ಎಲಾಸ್ಟಿಕ್ ಹಾಕೋಕ್ಕೆ ಈಸಿ ಆಗುತ್ತೆ. ನಾವು ಅದ್ರ ಜೊತೆನೇ ಸೇರಿಸ್ಕೊಂಡು ಹಾಕ್ಬೋದು. ಆದರೆ ಈ ಥರ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಎಲಾಸ್ಟಿಕ್ ಹಾಕಿದ್ರೆ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒಂದು ಲೇಯರಲ್ಲಿ ಅರ್ಧ ಇಂಚಿಗೆ ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಎಲಾಸ್ಟಿಕ್ಕು ನಮಗೆ ಸೊಂಟ ಎಷ್ಟಿರುತ್ತೋ ಅದರಲ್ಲಿ 4ರಿಂದ 5 ಇಂಚಷ್ಟು ಕಡಿಮೆ ತೊಗೊಳ್ಬೇಕು ಎಲಾಸ್ಟಿಕ್ಕು. ನಾನಿಲ್ಲಿ ಸೊಂಟದ ಅಳತೆ ಇದು 30 ಇದೆ, ನಾನು 25 ತೊಗೊಂಡಿದ್ದೀನಿ ಎಲಾಸ್ಟಿಕ್ಕು. 4ರಿಂದ 5 ಇಂಚಷ್ಟು ಕಡಿಮೆ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಡ್ಚ್ಕೊಂಡು ನಾವೇನು ಮಡ್ಚೋಕ್ಕೆ 2 ಇಂಚ್ ಬಿಟ್ಟಿರ್ತೀವಿ ಆ 2 ಇಂಚಲ್ಲೇ ನೋಡಿ ಈ ಥರ ಮಡ್ಚ್ಕೊಂಡು ನೀಟಾಗಿ ಎಷ್ಟಿದೆಯೋ ಎಲಾಸ್ಟಿಕ್ ಮೇಲೆ ಹೊಲಿಗೆ ಬೀಳಬಾರ್ದು, ಅದ್ರ ಸೈಡಲ್ಲೇ ಬೀಳಬೇಕು. ಅದ್ರ ಮೇಲೆ ಬಿದ್ದರೆ ಆಮೇಲೆ ಎಕ್ಸ್ಪೆಂಡ್ ಆಗಲ್ಲ, ಹಾಗೆ ನಿಂತ್ಕೊಂಡ್ಬಿಡುತ್ತೆ ಅದು ಸ್ಟಿಚ್ಚು. ನೋಡಿ, ನೀಟಾಗಿ ಸೈಡಲ್ಲೇ ಮಡ್ಚ್ಕೊಂಡು ನೀಟಾಗಿ ಈ ಥರ ಹಾಕ್ಕೊಳ್ಬೇಕು. ಸ್ವಲ್ಪ ದಪ್ಪ ಇರೋರಿಗೆ ಆ ಥರ ಅಂದರೆ ನೀವೊಂದು 4 ಇಂಚು ಅಥವಾ 3 ಇಂಚ್ ಕಡಿಮೆ ಮಾಡಿಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ 5 ಇಂಚ್ ಕಡಿಮೆ ಮಾಡಿದ್ದೀನಿ. ಸೊಂಟದ ಅಳತೆ 30 ಇರೋದ್ರಿಂದ ನಾನು 25 ತೊಗೊಂಡಿದ್ದೀನಿ ಎಲಾಸ್ಟಿಕ್ಕು. ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ನೀವು ಈ ರೀತಿ ಮಾಡೋದ್ರಿಂದ. ನೋಡಿ, ಎಲಾಸ್ಟಿಕ್ನ ಎಳ್ಕೊಳ್ಬೇಕು. ಎಳ್ಕೊಂಡು ಈ ಥರ ಸ್ಟಿಚ್ ಹಾಕಬೇಕು. ಕಡಿಮೆ ಇರುತ್ತೆ ಎಲಾಸ್ಟಿಕ್ಕು, ಆವಾಗ ನಾವು ಎಕ್ಸ್ಪೆಂಡ್ ಮಾಡಿಕೊಂಡೇ ಸ್ಟಿಚ್ ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ ಪ್ಯಾಂಟು. ನಾವು ರೆಡಿಮೇಡ್ ತಂದರೂ ಅಷ್ಟು ದುಡ್ಡು ಕೊಟ್ಟು ತರೋದಕ್ಕಿಂತ ಒಂದು 300 ರೂಪಾಯಲ್ಲೆಲ್ಲ ಆರಾಮ್ಸೆ ಒಂದು ಒಳ್ಳೆ ಕ್ವಾಲಿಟಿ ಬಟ್ಟೆನಲ್ಲಿ ಪ್ಯಾಂಟ್ ರೆಡಿ ಆಗುತ್ತೆ. ನೋಡಿ, ಎಳ್ಕೊಳ್ಬೇಕು, ಎಳ್ಕೊಂಡೇ ಸ್ಟಿಚ್ ಮಾಡಬೇಕು. ಆಗ ನೋಡಿ ನೀಟಾಗಿ ಬರುತ್ತೆ. ನೋಡಿ, ಆಯಿತು. ನೋಡಿ, ಕೆಳಗಡೆ ಈ ಥರ ಕೆಳಗಡೆನೂ ಅಷ್ಟೇ ಅರ್ಧ ಇಂಚು ಮಡ್ಚಿಬಿಟ್ಟು ಒಂದು ರೌಂಡು ಹೊಲಿಗೆ ಹಾಕಬೇಕು. ಈಗ ಇನ್ನೊಂದು ಫೋಲ್ಡ್ ಈ ಥರ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನಾವು ಕೆಳಗಡೆ ಎಷ್ಟು ಬಿಟ್ಟಿರ್ತೀವಿ ಅದರಲ್ಲಿ ನೋಡಿಕೊಂಡು ಅಷ್ಟಿಗೆ ಮಡ್ಚಿಬಿಟ್ಟು ನೀಟಾಗಿ ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಇಂಚ್ ಬಿಟ್ಟಿದ್ದೀನಿ. ಫಸ್ಟ್ನೇ ಲೇಯರ್ಗೆ ಅರ್ಧ ಇಂಚು ಹೊಲ್ದಿದ್ದೀನಿ, ಮತ್ತು 1.5 ಇಂಚಷ್ಟು ನೋಡಿ ಮಡಚಿ ನೀಟಾಗಿ
ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಕರೆಕ್ಟಾಗಿ ಬರುತ್ತೆ, ಒಂಚೂರು ಏನು ಹೆಚ್ಚು ಕಮ್ಮಿ ಉದ್ದ ಏನು ಬರಲ್ಲ ನೋಡಿ. ನೀಟಾಗಿ ಆಯಿತು ನೋಡಿ. ನೋಡಿ ಮತ್ತೊಂದನ್ನು ಹೊಲ್ದಿದ್ದೀನಿ, ಎರಡೂ ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಯಾವ ರೀತಿ ಅಳತೆ ತಗೋತೀರೋ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ನೀವು 10 ನಿಮಿಷದಲ್ಲೆಲ್ಲ ಒಂದು ಪ್ಯಾಂಟು ಆರಾಮ್ಸೆ ಸ್ಟಿಚ್ ಮಾಡ್ಬೋದು ನೋಡಿ. ರೆಡಿ ಆಯಿತು ಪ್ಯಾಂಟು. ಥ್ಯಾಂಕ್ ಯು ಫ್ರೆಂಡ್ಸ್.